ಹಲೋ ನಮಸ್ತೆ. ಮುಂಚೆನೇ ವಿಡಿಯೋ ಏನೋ ಹಾಕ್ಬಿಟ್ಟಿದ್ದಾರೆ ಮ್ಯಾಮು, ಏನಪ್ಪ ಅಂತ ಕನ್ಫ್ಯೂಸ್ ಆಯಿತಾ? ಸಾರಿ 2 ಡೇಸಿಂದ ನಾನು ಬ್ಯುಸಿ. ಯಾಕೆ ಅಂತ ನಿಮಗೆ ಡೌಟ್ ಇರುತ್ತೆ. ಮ್ಯಾಮ್ ಏನಪ್ಪ 1 ಡೇ ವಿಡಿಯೋ ಮಾಡ್ತಾರೆ, ಪುನಃ ಈ ನಡುವೆ 1 ಡೇ 2 ಡೇಸ್ ಎಲ್ಲ ಗ್ಯಾಪ್ ತಗೋತಾರೆ ಅಂತ. ರೈತರು ಸ್ವಾಮಿ, ನಾವು ರೈತರ ಕಷ್ಟ ನೋಡಿ ಲ್ಯಾಂಡ್ ಎಲ್ಲ ಫುಲ್ಲ ಕ್ಲೀನ್ ಮಾಡಿಸಿ JCB ವರ್ಕ್ ನಡೀತಾಯಿತ್ತು. ನಮ್ಮ ಮನೇಲಿ ಯಾರು ಗಂಡಸರಿಲ್ಲ, ಹಾಗಾಗಿ ಎಲ್ಲವೂ ನಾನೇ ನಿಂತು ಮಾಡಬೇಕು. ನೋಡಿ ಫೇಸ್ ಎಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ, ಬಿಸಿಲಿಗೆ ಟ್ಯಾನ್ ಆಗಿದೆ. ಓಕೆ, ಇರಲಿ, ಪರವಾಗಿಲ್ಲ. ಜೀವನ ಅದೇ ಜೀವನ ಅಲ್ವಾ, ನಡೀಲೇಬೇಕು. ಹಾಗಾಗಿ ಬ್ಯುಸಿ ಇದೆ. ಟುಡೇ ಕೂಡ ಕೆಲಸ ಇದೆ. 1 ಡೇ ಇನ್ನೂ ಬ್ಯಾಲೆನ್ಸ್ ಇದೆ ಕೆಲಸ. 1-2 ಎಕರ್ ಕ್ಲೀನ್ ಮಾಡಿಸೋದಿದೆ. ನಿಮ್ಮನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಗೈಸ್, ಗಾಡ್ ಪ್ರಾಮಿಸ್. ಹಾಗಾಗಿ ವಿಡಿಯೋ ಮಾಡಿಬಿಟ್ಟೆ ತೋಟಕ್ಕೆ ಹೋಗಬೇಕು ಅಂತ ಫಸ್ಟ್ ವಿಡಿಯೋ ಮಾಡೋಣ ಅಂತ ನಿಂತ್ಕೊಂಡೆ. ಎಲ್ಲರೂ ಹೇಗಿದ್ದೀರಾ ಗೈಸ್? ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ಆದರೆ ತೋಟದ ಕೆಲಸ ಮಾಡಿಕೊಂಡು ಈ ಲೆವೆಲ್ ಆಗೋಗಿದ್ದೇನೆ. ಫುಲ್ಲ ಟ್ಯಾನ್ ಆಗಿದ್ದೇನೆ. 2 ಡೇಸ್ ಕ್ಲಿಯರ್ ಆಗುತ್ತೆ. ಆದರೂ ಒಂದೇನು ಗೊತ್ತಾ, ನೈಟ್ ಅಷ್ಟು ಟಯರ್ಡ್ ಆದ್ರೂ ಬಂದು ಬಿಗ್ ಬಾಸ್ ನೋಡೋದನ್ನಂತೂ ನಾನು ಬಿಟ್ಟಿಲ್ಲ. ಏನೋ ಇದು ಟಯರ್ಡ್ ಆಗ್ತಾಯಿದೆ, ನೋಡಬೇಕು. ಯಾಕೆ ನೋಡಬೇಕು ಅಂತೀರಾ? ಸೀಕ್ರೆಟ್ ರೂಮಲ್ಲಿ ನಮ್ಮ ರಕ್ಷಿತಾ ಧ್ರುವಂತನ ಆಟ, ಹೊರಗಡೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಗಿಲ್ಲಿದು ತುಂಟಾಟ, ತರಲೆ ಚೇಷ್ಟೆಗಳು, ಇದ್ರ ಮಧ್ಯದಲ್ಲಿ ನಮ್ಮ ಚೈತ್ರ ಅನ್ನೋ ವಿಚಿತ್ರವಾದ ಯಾವುದೋ ಗ್ರಹದಿಂದ ಕರ್ಕೊಬಂದು ಬಿಟ್ಟಿರೋ ಥರ ಒಂದು ಪರ್ಸ್ನಾಲಿಟಿ, ಅವಳ ಅರ್ಚಾಟ ಕಿರ್ಚಾಟ, ಇವನ್ನೆಲ್ಲ ನೋಡದೆ ಮಲಗಿದ್ರೆ ನಿದ್ರೆ ಬರಲ್ವಲ್ಲ. ಹಾಗೆ ಅನ್ಕೋಬೇಡಿ, ಏನೋ ಒಂದು ಕ್ಯೂರಿಯಾಸಿಟಿ, ನೋಡಲೇಬೇಕು ಅಂತ. ಅಂದರೆ ಗಿಲ್ಲಿ ರಕ್ಷಿತನೆಲ್ಲ ನೋಡ್ತಾ ಇರ್ತೇನೆ, ನೋಡಬೇಕು. ಈ ಚೈತ್ರ ಅನ್ನೋಳು ಇನ್ನೂ ಬುದ್ಧಿ ಕಲ್ತಿಲ್ಲಲ್ಲ ದೇವ್ರೇ. ಅದೇ ಟೋನು, ಅದೇ ವಾಯ್ಸು, ಅದೇ ಕಿತಾಪತಿ, ಅದೇ ಕಂಡವರಿಗೆ ಏನು ಬೇಕೋ ಅದು ಬಾಯಿಗೆ ಬಂದಂಗೆ ಅರ್ಚಾಡೋದು, ಕಿರ್ಚಾಡೋದು, ತೂ ಅಂತ ಉಗಿಯೋದು, ಪರ್ಚೋದು. ಕೋತಿ ಮರಿ ಮರ ಹತ್ತತ್ತಲ್ಲ ಹಾಗೆ ಮರ ಹತ್ತತ್ತರ ಅಶ್ವಿನಿ ಮೇಲೆ ಹತ್ತೋದು. ಮತ್ತು ಓಡೋಗಿ ಯಾರಾದರೂ ನೋಡ್ತಾ ಇದ್ದಾರಂತ ಆಚೆ ಈಚೆ ಅಬ್ಸರ್ವ್ ಮಾಡಿಬಿಟ್ಟು ಯಾರೂ ನೋಡ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆದರೆ ಓಡೋಗಿ ಕಾಲಿಟ್ಕೊಬಿಟ್ಟು ತಪ್ಪಾಯಿತು ಅನ್ನೋದು. ಇನ್ನು ಎಲ್ಲಿ ನನ್ನ ಕರ್ಕೊಬಂದು ಇನ್ನೂ 1 ಡೇ ಇದೆ. ಈ ಸಲ ಪಕ್ಕ ನನಗೆ ಕಳಪೆ ಅಂತ ಗೊತ್ತು. ಯಾಕಂದರೆ ಲಾಸ್ಟ್ ಸೀಸನಲ್ಲೂ ಬೇಜಾನ್ ಸಲ ಚೈತ್ರ ಈ ಥರ ಆಟಗಳನ್ನ ಆಡೆ ಕಳಪೆ ಬೋರ್ಡು. ಅವರಿಗೆ ಚೈತ್ರನಿಗೇನೆ ಕಳಪೆ ಅನ್ನೋದು, ಚೈತ್ರನಿಗೆ ಅನ್ನೋ ಲೆವೆಲಲ್ಲಿ ಕಳಪೆನ ತೊಗೊಂಡ್ರು ಸೀಸನ್ 11ಅಲ್ಲಿ. ಈ ಸಲನೂ ಪಕ್ಕ ಅಂತ ಗೊತ್ತಾಗುವಾಗ ದೇವ್ರ ಮುಂದೆ ಹೋಗ್ತಾರೆ. ದೇವ್ರ ಮುಂದೆ ಏನು ಚೈತ್ರ, ನೀವುಗಳು ಮಾಡಿರೋ ಕರ್ಮಗಳನ್ನೆಲ್ಲ ದೇವ್ರ ಮುಂದೆ ಹೋಗಿ ಒಪ್ಸೋದು ಯಾವ ನ್ಯಾಯ? ಇದು ರಿಯಾಲಿಟಿ ಶೋ. ಇಲ್ಲಿ ನೀವು ನಿಮ್ಮನ್ನೇ ತೋರಿಸೋದು. ಇಲ್ಲಿ ನೀವು ಏನೇ ಆರ್ಟಿಫಿಷಿಯಲ್ ಆಗಿ ಏನೇ ಆಡಿದ್ರೂ ಹೊರಗೆ ಬಂದು ಬಿಡತ್ತೆ. ಅದೇನೋ ಗಾದೆ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ, ಆ ಥರ ಅಲ್ವಾ ಗೈಸ್? ಚೈತ್ರನ ನಾನು ಮದುವೆ ಎಲ್ಲ ಆದಮೇಲೆ ಸೀಸನ್ 11ಅಲ್ಲಿ ನೋಡಿದ್ದೆ. ಮದುವೆ ಎಲ್ಲ ಆದಮೇಲೆ ಏನಪ್ಪ ಇಲ್ಲ ಯಮ್ಮ ಈ ಮಟ್ಟಿದ ಬದಲಾವಣೆ, ಚೇಂಜಸ್ಸು, ಏನೋ ಒಂಥರ ಇದ್ದಾಳೆ ಅಂತ ಅಂದ್ಕೊಂಡೆ ನಾನು. ಮೂರ್ಖಳಾದೆ ಅನಿಸುತ್ತೆ. ಯಾಕೆಂದರೆ ಈಗ ಬಿಗ್ ಬಾಸ್ ಮನೆಗೆ ಬಂದು 2-3 ವೀಕಲ್ಲೇ ಈ ಅಮ್ಮ ಅದೇ ಹಳೆ ಚೈತ್ರ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಲು. ಯಪ್ಪ ಏನು ಗುರು ಕಿರ್ಚ್ತಾಳೆ, ರಾಜತ್ತನ ಜೊತೆ ಆ ಥರ ಕಚ್ಕೊಡ್ಲಲ್ಲ ಗುರು. ಗಿಲ್ಲಿ ಕಾಲು ಎಳಿಯೋದು ಮಜಾ ತಗೊಂಡ್ರ ಚೈತ್ರಕ್ಕೆ? ನನಗಂತೂ ನಕ್ಕು ಮುಂಚೆನೇ ಗೈಸ್ ತುಂಬ ಟಯರ್ಡ್ ಆಗಿತ್ತು. ತೋಟದಲ್ಲೆಲ್ಲ ಕೆಲಸ ಮಾಡದೆ ಅನ್ನೋಕ್ಕಿಂತ ಕೆಲಸದವ್ರ ಜೊತೆ ಆಚೆ ಈಚೆ ಓಡಾಡ್ಕೊಂಡಿರೋದು, ಆ ಉರಿ ಬಿಸಿಲಲ್ಲೆಲ್ಲ. ಅದರಲ್ಲಿ ಈ ಚೈತ್ರದ ಅವತಾರಗಳು ನೋಡಿಬಿಟ್ಟು ಅದ್ರ ಜೊತೆ ಗಿಲ್ಲಿ ಕಾಲು ಎಳೆಯೋದನ್ನು ನೋಡ್ಕೊಬಿಟ್ಟು, ಅಕ್ಕ ನೀನು ಸೀಸನಲ್ಲಿ 7 ಸಲ ಕಳಪೆ ತಗೊಂಡಂತೆ, ಅಕ್ಕ ನಿಮಗೆ ಶುಕ್ರವಾರ ಆದರೆ ಜ್ವರ ಬರುತ್ತಂತೆ. ಏನು ಮಸ್ತಾಗಿತ್ತು ಗುರು ಅಲ್ವಾ? ನೀವು ಎಂಜಾಯ್ ಮಾಡಿದ್ರ? ಈ ಥರನೂ ಇರ್ತಾರ ಅಲ್ಲ ಗುರು, ಪಬ್ಲಿಕ್ಕಲ್ಲಿದ್ದೀವಿ, ಎಲ್ಲರೂ ನಮ್ಮ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅನ್ನೋದೊಂದು ಕಿಂಚಿತ್ತು ಚೈತ್ರನಿಗೆ ಬುದ್ಧಿ ಇಲ್ವಲ್ಲ. ಅಯ್ಯೋ ದೇವರೇ,
ನಾನು ಮುಂಚೆನೇ ಹಳೆ ವೀಡಿಯೋನಲ್ಲಿ ಹೇಳೋ ಹಾಗೆ ಈ ಚೈತ್ರ ಅನ್ನೋ ಪರ್ಸ್ನಾಲಿಟಿನ ಅವ್ರ ಮನೆಯವರು ಹೇಗೆ ಸಹಿಸ್ಕೊತಾರೋ ಐ ಡೋಂಟ್ ನೋ. ಮತ್ತು ಗೈಸ್, ನಿನ್ನೆ ಟಾಸ್ಕಲ್ಲಿ ಕಾವ್ಯ ಮತ್ತು ಅಶ್ವಿನಿ ಒಬ್ಬರು ಲಾಕ್ ಮಾಡ್ತಾರೆ, ಒಬ್ಬರು ಓಡೋಗಿ ಟಾಸ್ಕಲ್ಲಿ ನೋಡಿರ್ತೀರ, ನಿಲ್ಲೇ ಕಾವೇರಿ ಟಾಸ್ಕು. ಎಲ್ಲವೂ ಮಜವಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಆದರೆ ಇವರು ಕಿತ್ತಾಡೋದು ಏನು ಸರ್ ಇದು, ಏನು ಗುರು ಇದು? ಅಮ್ಮ ಅಪ್ಪ ಇಡೀ ಮನೆಯವರು ಫ್ಯಾಮಿಲಿನೆಲ್ಲ ಬಿಗ್ ಬಾಸ್ ಮನೆಗೆ ಕರ್ಕೊಬಂದುಬಿಡ್ತಾರಪ್ಪ ಇವರು. ಈ ಥರ ಪರ್ಸ್ನಾಲಿಟಿಗಳು ಈ ಸಲ ನನಗೆ ಒಂದು ಸಲ ಅನ್ನಿಸ್ತು, ಅಶ್ವಿನಿ ಅವರು ಆ ಮಟ್ಟಿಗೇನು ತಪ್ಪು ಮಾಡಿಲ್ಲ, ಆಟದ ಪ್ರಕಾರ ಆಟ ಆಡ್ತಾಯಿದ್ರು ಅಂತ. ಬಟ್ಟೆ ಎಳೆಯೋದು ಮಾಡೋದು ಹಿಡ್ಕೊಳ್ಳೋದು ಅದೆಲ್ಲ ಆಟ ಆಡೋ ಇದರಲ್ಲಿ ಇಲ್ಲ, ಕೈಗೆ ಸಿಕ್ಕಾಕೋಬೋದು, ಇಲ್ಲ ಬೇಕಂತ ಎಳಿಬೋದು. ಬೇಕಂತ ಹೇಳಿದ್ರೆ ಉಸ್ತುವಾರಿ ಅಂತ ಕ್ಯಾಪ್ಟನ್ ಇದ್ದಾಳೆ, ಉಸ್ತುವಾರಿ ಅಲ್ಲ ಸಾರಿ ಇರಲಿಲ್ಲ ಕ್ಯಾಪ್ಟನ್ನು, ಅವಳು ನೋಡ್ಕೊತಾಳೆ ಆಯಿತಾ. ಲಾಕ್ ಮಾಡಲೇಬೇಕು, ಇಲ್ಲ ನೀನು ವಿನ್ನಾಗು ಅಂತ ಯಾರು ಬಿಡಲ್ಲ. ಈ ಹುಡುಗಿನೇ ವಯಸ್ಸಲ್ಲಿ ಸ್ವಲ್ಪ ಅವರು ದೊಡ್ಡವರಿದ್ದಾರೆ ಅಶ್ವಿನಿ ಅವರು, ಈ ಕಾವ್ಯನೇ ಸ್ವಲ್ಪ ಸುಮ್ಮನಿದ್ರೆ ಆಗೋದು. ಒಂಥರ ಮುಖ ಮಾಡಿಕೊಂಡೇ ಹೋಗಮ್ಮ ಈ ಅಮ್ಮಂದು ಇದ್ದಿದ್ದೆ ಅಂದಿದ್ದು ಅಲ್ಲಿ ಟ್ರಿಗರ್ ಆದರು ಅವರು. ಶುರು ಆಯಿತು ಲಾಸ್ಟ್ ಫ್ಯಾಮಿಲಿವರೆಗೆ ನಿನ್ನಮ್ಮ ಹೋಗಮ್ಮ ಅಂತ ನಿನ್ನಮ್ಮನಿಗೆ ಹೇಳು. ಇವಳು ನಾನೇನು ಕಮ್ಮಿ ಇಲ್ಲ, ಇದು ಹೇಗೋ ಲಾಸ್ಟ್ ಬರ್ತಾ ಇದ್ದೀವಿ ಬಿಗ್ ಬಾಸ್ ಇದರಲ್ಲಿ. ಇನ್ನು ಹೋದರೆ ಫೈನಲ್ ಹೋಗಬೇಕು ಇಲ್ಲ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆದಂಗಿದೆ. ಇಷ್ಟು ದಿನ ತಡ್ಕೊಂಡಿರೋದೆಲ್ಲ ಕಾವ್ಯ ಶುರು ಮಾಡಿದ್ದಾಳೆ ಈಗ. ಹೋಗು ಬಾ ಏಕವಚನ ಎಲ್ಲ ಏನು ಮಾಡೋಂಗಿಲ್ಲ, ಅಶ್ವಿನಿ ಅವರೇ ಕಲಿಸ್ಕೊಟ್ಟಿದ್ದು ಈ ಥರ ಮಾತಾಡೋದನ್ನೆಲ್ಲ. ಅವಾಗೆಲ್ಲ ಅವ್ರು ಕೊಟ್ಟಿದ್ರು, ಇವಾಗೆಲ್ಲ ಅವ್ರು ತಗೊತಾ ಇದ್ದಾರೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಆಟ ನಾಮಿನೇಷನ್ ನಡೀತಾ ಇತ್ತು. ನಮ್ಮ ರಾಶಿಕಾ ಮೊದಲೇ ಗಿಲ್ಲಿನ ಕಂಡ್ರೆ ಆಗಲ್ಲ, ಗಿಲ್ಲಿ ಅದು ಮಾಡ್ದ ಇದು ಮಾಡ್ದ ಆಗದ ಈಗ ಅಂದ. ನಾನು ಒಂದಿಷ್ಟ ಆಯಿತು ರಾಶಿಕಂದು ಗೈಸ್. ನನಗೆ ಏನಂತ ಹೇಳಿದ್ಲು ಅಂದರೆ, ನೀನು ನನಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಗಿಲ್ಲಿ, ನಾನೀಗ ಕ್ಯಾಪ್ಟನ್ನು ಅನ್ನೋ ಇದಕ್ಕೆ ಬೆಲೆ ಕೊಡಬೇಕು ನೀನು ಅಂತ ಹೇಳಿಬಿಟ್ಟು ನಾಮಿನೇಟ್ ಮಾಡಾಯಿತು. ಅದ್ರ ಜೊತೆ ರಘು ಸರ್ ಶಾಕಲ್ಲಿ ಕೂತ್ಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಒಟ್ಟಿಗೆ ನೀವಿಲ್ಲ ನಾಮಿನೇಟ್ ಮಾಡೋರು. ರಘು ಸರ್ ಮುಖ ನೋಡೋಕ್ಕೆ ರಘು ಸರ್ ಇವಾಗ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಪ್ರತಿ ಸಲ ಗಿಲ್ಲಿನ ಮಾಡ್ತಾಯಿದ್ರಿ, ಆಗ ಗಿಲ್ಲಿ ಆದರೂ ಸ್ಮೈಲ್ ಮಾಡಿಕೊಂಡು ಸುಮ್ಮನಾಗವನು. ಆ ಬಿಸಿ ನಿಮಗೆ ತಟ್ಟುವಾಗಲೇ ಗೊತ್ತಾಗೋದು ಎಲ್ಲ ಮುಗಿದೋಯ್ತು ಅನ್ನೋ ಥರ ರಘು ಸರ್ ಇದು ಮಾಡ್ಕೊಂಡು ಕೂಡ್ತಿದ್ರು. ಅಷ್ಟರಲ್ಲಿ ಗಿಲ್ಲಿಗೆ ನಾಮಿನೇಟ್ ಮಾಡಿದ ತಕ್ಷಣ ಗಿಲ್ಲಿದು ಅದೇ ಹಳೆಯದು, ಅಣ್ಣ ಬಾರಣ ನಾನು ನೀನು ಜೋಡಿ ಬಾರಣ, ಇನ್ನು ರೋಸ್ಟ್ ಮಾಡೋಕ್ಕೆ ಶುರು ಮಾಡೋಣ ಬಾರಣ. ಚೆನ್ನಾಗಿತ್ತು, ಖುಷಿ ಆಯಿತು. ಆಮೇಲೆ ನೋಡಿ ಅದಾದ ಮೇಲೆ ಸೀಕ್ರೆಟ್ ರೂಮು ಎಲ್ಲ ಗುರು. ನಾನು 2 ಡೇಸಿಂದ ನೋಡಿದೆ ಆ ರಕ್ಷಿತನ ಧ್ರುವಂತನ ಸೀಕ್ರೆಟ್ ರೂಮೇನೋ ಓಕೆ ಒಳ್ಳೆ ಇದು ಕೊಟ್ಟಿದ್ದಾರೆ. ಇವರಿಬ್ಬರನ್ನ ಜೋಡಿ ಮಾಡಿ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಗಾಯ್ಸ್, ಯಪ್ಪ ಧ್ರುವಂತು ಏನು ನಿನ್ನ ಇದು ಒಬ್ಬರು ಕಂಡ್ರೆ ನನಗೇನೋ ಗೈಸ್, ನನಗೆ ಬಿಗ್ ಬಾಸ್ ಮನೆಗಿಂತ ಇವರಿಬ್ಬರು ಟಾಮ್ ಆ್ಯಂಡ್ ಜೆರ್ರಿನೇ ಮಜವಾಗಿದೆ, ಸೂಪರ್ ಆಗಿದೆ. ಇವ್ರದ್ದು ಮಾತು ಅವ್ರಿಗಾಗಲ್ಲ, ಅವ್ರ ಮಾತು ಇವ್ರಿಗಾಗಲ್ಲ. ಅವನಂತೂ ಧ್ರುವಂತೂ ಆ ಹುಡುಗಿಗೆ ಹಲ್ಲುಜ್ಜದೆ ತಿನ್ನೋದ್ರಿಂದ ಹಿಡಿದು ಕೂತ್ಕೊಂಡು ಊಟ ಮಾಡೋವರೆಗೂ ಇದು ಮಾಡಿದರು. ಏನಾಗಲಿ, ಕೆಲವರು ಒಂದು ಗಾದೆ ಇದೆ ಗೈಸ್, ಹಲ್ಲಿದ್ದವರಿಗೆ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರಿ, ಅಲ್ಲಿ ಹೊಡೆದಾಡ್ಕೊಂಡು ಎಲ್ಲ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ಇಬ್ಬರು. ಈ ಧ್ರುವಂತಂತೂ ನನಗೇನೋ ಬೇಡ ನಾನು ಹೋಗಿಬಿಡ್ತೀನಿ ಅಂದ್ಕೊಂಡಿದ್ದ. ಇಲ್ಲಿ ನೋಡಿದರೆ ಅಷ್ಟು ಒಳ್ಳೆ ಫೆಸಿಲಿಟಿ ಎಲ್ಲ ಕೊಟ್ಟು ಎಲ್ಲ ಕೂರಿಸಿದ್ರೆ ನೋಡಿ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಅದನ್ನು ಅನುಭವಿಸೋ ಯೋಗ್ಯತೆಯೇ ಇಲ್ಲ ಇವರಿಗೆ. ಎಷ್ಟು ಚೆನ್ನಾಗಿ ಇವರಿಬ್ಬರದ್ದು ಇದ್ದಿದ್ದಿದ್ರೆ ಆರಾಮಾಗಿ ಟಿ ವಿ ಸ್ಕ್ರೀನಲ್ಲಿ ನೋಡಿಕೊಂಡು ಬಿಗ್ ಬಾಸ್ ಕೊಟ್ಟಿರೋವಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಅಂದರೆ ಇವ್ರಿಗೆ ಒಂದೊಂದು ವಹಿಸ್ತಾರೆ. ನಿಮ್ಮ ಕಡೆಯಿಂದ ಯಾರನ್ನು ಚೂಸ್ ಮಾಡ್ತೀರಾ, ನಿಮ್ಮ ಕಡೆಯಿಂದ ಯಾರನ್ನು ಇದು ಮಾಡ್ತೀರಾ, ಅದನ್ನೆಲ್ಲ ಇದು ಮಾಡಿಕೊಂಡು ಇವ್ರು ಎಂಜಾಯ್ ಮಾಡಿಕೊಂಡು ಎಷ್ಟು ಸೂಪರಾಗಿ ಲೈಫಲ್ಲಿ ಒಂದೇ ಸಲ ಸಿಕ್ಕೋದಲ್ವಾ ಬಿಗ್ ಬಾಸ್ ಮನೆಗೆ ಬಂದು, ಅದು ಸೀಕ್ರೆಟ್ ರೂಮಲ್ಲಿ ಇದ್ದೀವಿ ಅಂದರೆ ಇದು ಒಂದೇ ಸಲ, ಎಷ್ಟು ಸೂಪರಾಗಿ ಎಂಜಾಯ್ ಮಾಡ್ಬೋದಿತ್ತು. ಇವರು ಎಲ್ಲವೂ ಕಿತ್ತಾಡಿಕೊಂಡು ವಾದಗಳಲ್ಲೇ ಮುಗಿಸ್ಕೊತಾ ಇದ್ದಾರೆ. ಇನ್ನು ರಕ್ಷಿತಾ ಧ್ರುವಂತಿಗೆ ಕೌಂಟರ್ ಕೊಡೋದ್ರಲ್ಲಿ ನಾನೇನು ಕಮ್ಮಿ ಇಲ್ಲ ಅಂತ ರಕ್ಷಿತಾ, ಧ್ರುವಂತ್ ನಾನೇನು ಕಮ್ಮಿ ಇಲ್ಲ ಅಂತ ಧ್ರುವಂತು.
ಇವಳಿಗೆ ಯಾರು ಫೇವರ್ ಇದ್ದಾರೆ, ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ಸೇವ್ ಮಾಡೋಕ್ಕೆ ರಕ್ಷಿತಾ ನೋಡ್ತಾ ಇದ್ದರೆ, ಧ್ರುವಂತಗೆ ಯಾರು ಇಷ್ಟ ಅವ್ರನ್ನ ಸೇವ್ ಮಾಡೋಕ್ಕೆ ಧ್ರುವಂತ್ ನೋಡ್ತಾರೆ. ಈ ಎರಡು ಅವರವರ ಫೇವರಿಸಮ್ ಆದವ್ರಿಗೆ ಹೆಲ್ಪ್ ಮಾಡೋಕ್ಕೋಗಿ ಇವರಿಬ್ಬರ ಕಿತ್ತಾಟಗಳು ನೋಡ್ತಾ ಇರೋ ಮೂರನೇವರಾದ ನಮಗೆ ಕಣ್ಣಿಗೆ ಹಬ್ಬ. ಇವ್ರುಗಳ ವ್ಯಕ್ತಿತ್ವ, ಇವ್ರ ಯೋಗ್ಯತೆಗಳನ್ನ ಇವ್ರು ಕಳ್ಕೊಂಡು ಬೆತ್ತಲಾಗ್ತಾ ಇದ್ದಾರೆ ಜನಗಳ ಮುಂದೆ. ಬಿಗ್ ಬಾಸ್ ಮನೆ ಒಳಗಿರೋರು ಕೆಲವರು ಅಷ್ಟೇ, ಸೀಕ್ರೆಟ್ ರೂಮಲ್ಲಿರೋ ಕೆಲವು ಮಾತುಗಳಿಂದ ಇವರು ಅಷ್ಟೇ. ಅದೇ ಅನುಭವಿಸೋಕ್ಕೂ ಎಲ್ಲದಕ್ಕೂ ಯೋಗ್ಯತೆ ಬೇಕು. ಅದೇ ನೋಡಿ, ರಾಶಿಕಾ ಯಾವಾಗಲೂ ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಪಕ್ಕ ಹೋಗಿ 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 ವಾಪಸ್ ಬರ್ತಾ ಇದ್ದವಳಿಗೆ ಈಗ ಕ್ಯಾಪ್ಟನ್ ಆಗಿದ್ದಾಳೆ. ಅವಳದು ಕ್ಯಾಪ್ಟನ್ ಆದರೂ ಸೇಮ್ ಡೈಲಾಗು, ಸೇಮ್ ಕೌಂಟರು, ಎಲ್ಲೋ ಒಂದೊಂದು ಸಲ ಆಟನ ಪರವಾಗಿಲ್ಲ ಆಡಿಸ್ತಿದ್ದಾಳೆ ಅಂತ ಅನ್ನೋ ತಕ್ಷಣ ಪುನಃ ಅದೇ ಅವಳು ಬೇರೆಯವ್ರ ಜೊತೆ ಅದೇ ಕಿತ್ತಾಟ, ಗಿಲ್ಲಿ ಜೊತೆ ಅದೇ ವಾದ. ನೀನಾಗಂದೆ ಈಗ ಕ್ಯಾಪ್ಟನ್ ಅನ್ನೋದನ್ನು ಅವಳಿಗೆ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ನಿನ್ನೆ ಅಂತೂ ಸುಸ್ತೊಡೆದೋಗಿದ್ದಾಳೆ. ನಿಲ್ಲೆ ಕಾವೇರಿಯಲ್ಲಿ ಎರಡೂ ಕಡೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ಲು. ಅದ್ರ ಬದಲು ಕ್ಯಾಮ್ರಾ ಮುಂದೆ, ಪ್ರತಿಯೊಂದಕ್ಕೂ ಕ್ಯಾಮ್ರಾ ಮುಂದೆ ಹೋಗಿ ಕಂಪ್ಲೇಂಟ್ ಮಾಡೋ ನಮ್ಮ ರಾಶಿಕಾ ಈ ವಿಷಯಕ್ಕೂ ಕ್ಯಾಮ್ರಾ ಮುಂದೆ ಹೋಗಿ ನನಗೆ ಕಷ್ಟ ಆಗುತ್ತೆ, ನನಗೊಬ್ಬರು ಉಸ್ತುವಾರಿನ ಕೊಡಿ ಅಂತ ಕೇಳಿದರೆ ಬಿಗ್ ಬಾಸ್ ಕೊಡೋರು ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸೇ ಅರ್ಥ ಮಾಡಿಕೊಂಡು ಇವಳೊಗ್ಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಇಬ್ಬರು ಉಸ್ತುವಾರಿನ ಬಿಡ್ಬೋದಿತ್ತು. ಪರವಾಗಿಲ್ಲ, ಬಿಗ್ ಬಾಸ್ ಅವ್ರದ್ದು ತಲೆದೇನೋ ಆಯಿತಾ. ಇಷ್ಟೆಲ್ಲ ಪಲ್ಟಿ ಹೊಡೆದೇ ತಾನೇ ಫೈನಲ್ವರೆಗೆ ಕರ್ಕೊಂಡು ಹೋಗೋದು. ಏನು ಈಸಿಯಾಗಿ ಆಡೋದಾದರೆ ಬಿಗ್ ಬಾಸ್ ಯಾಕೆ ಬೇಕು? ಅವರು ಏನೇನೋ ಟ್ರಿಕ್ಗಳು ಯೂಸ್ ಮಾಡಿರ್ತಾರೆ, ಏನೋ ಒಂದು ಥಿಂಕ್ ಮಾಡಿರ್ತಾರೆ ಅಷ್ಟೇ. ಆದರೂ ನಾನೇನು ಹೇಳೋದು ಅಂದರೆ, ಬೇಕು ಅನ್ನೋದು ಸಿಗದೇ ಇದ್ದಾಗ ಬೇಕು 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 ಅಂತೀವಿ ಕೆಲವರು. ಅದು ಸಿಕ್ಕಿದಾಗ ಅದನ್ನು ಅನುಭವಿಸೋಕ್ಕೆ ಯೋಗ್ಯತೆ ಇರಲ್ಲ. ಅದು ಯಾಕಪ್ಪ ಅಂದರೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಶಿಕಂದು ಸೇಮ್ ಸಿಚುವೇಶನು. ಈ ಹುಚ್ಚರುಗಳ ನಡುವೆ ಅವಳು ಕ್ಯಾಪ್ಟನ್ ಅನ್ನೋ ಇದಕ್ಕೇ ಅವಳಿಗೆ ಕರೆಕ್ಟ್ ನ್ಯಾಯ ದೊರಕಿಸ್ಕೊಡೋಕೆ ಅವಳ ಕೈಯಲ್ಲಿ ಆಗ್ತಾಯಿಲ್ಲ. ಇನ್ನು ಸೀಕ್ರೆಟ್ ರೂಮು ಅಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇವರಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋ ಕಾರಣ ಅದನ್ನು ಎಂಜಾಯ್ ಮಾಡೋಕ್ಕೆ ಇವ್ರುಗಳಿಗೆ ಆಗ್ತಾಯಿಲ್ಲ. ಏನಲ್ವಾ ವಿಚಿತ್ರ. ಹಾಗೆ ಅದೆಲ್ಲ ಆದಮೇಲೆ ಕಾವ್ಯಂದಾಯಿತು, ಎಲ್ಲ ಆಯಿತು ನಿನ್ನೆ. ಆಮೇಲೆ ನೋಡಿ ಗೈಸ್, ಬಂತು ಒಂದು ಟಾಸ್ಕ್ ಕೊಡ್ತಾರೆ. ಗಿಲ್ಲಿ, ರಘು ಮತ್ತು ಇನ್ನೊಂದು ಕಡೆ ಧನುಷು ಎಲ್ಲ ಸೀಕ್ರೆಟ್ ರೂಮಲ್ಲಿ ಇದ್ದವ್ರಿಗೆ, ಹೇಗೂ ಇವ್ರು ನಾಮಿನೇಟ್ ಆಗಿದ್ರಲ್ಲ, ಹಾಗೆ ಸೀಕ್ರೆಟ್ ರೂಮ್ ಆದವ್ರಿಗೆ ಇನ್ನು ಉಳ್ಕೊಂಡಿರೋರಿಬ್ಬರು ಸೂರಜ್ ಮತ್ತು ಮಾಳು. ನೀವು ಯಾವ್ಯಾವ ಟೀಮಿಗೆ ಹಾಕ್ತೀರಿ ಅನ್ನುವಾಗ ಸೂರಜ್ನ ಗಿಲ್ಲಿ ಟೀಮಿಗೆ ಹಾಕ್ತಾಳೆ ರಕ್ಷಿತಾ, ಮಾಳನ್ನು ಧನುಷ್ ಟೀಮಿಗೆ ಹಾಕಾಯಿತು. ಅಲ್ಲಿತ್ತು ನೋಡಿ ಮಜಾ. ಏನು ಸೂಪರಾಗಿ ರಘು ಸರ್ ಆಡಿದ್ರು ಅಂತ ಹೇಳಿದ್ರೆ ಅದೊಂದು ಲಗೋರಿ ಫೀಲ್ ಕೊಡ್ತಾ ಇತ್ತು. ಆ ಬಾಲ್ ಹಾಕಿಬಿಟ್ಟು ಅಷ್ಟು ಚೆನ್ನಾಗಿ ಆಡಿದ್ರು. ಲಾಸ್ಟಿಗೆ ವಿನ್ ಆಗ್ತಾರೆ ಕೂಡ, ಕ್ಯಾಪ್ಟನ್ಸಿಗೆ ಇದಕ್ಕೆ ಹೋಗ್ತಾರೆ. ಆಗ ಒಂದು ಅವರು ಎಂಜಾಯ್ ಮಾಡಿದ್ರು ನೋಡಿ ಆ ಸಿಚುವೇಶನನ್ನು. ಆ ಟಾಸ್ಕಲ್ಲಿ ವಿನ್ ಆಗಿದ್ದನ್ನು ನಮ್ಮ ಗಿಲ್ಲಿ ಎಂಜಾಯ್ ಮಾಡಿದೆ ನೋಡಿ. ಯಾವುದೋ ಕಾಲೇಜು ಟೈಮಲ್ಲಿ ಕಾಲೇಜ್ ಹುಡುಗರೆಲ್ಲ ಕ್ರಿಕೆಟೋ ಹಾಕಿನೋ ಏನೋ ಆಡಾಗ ಮಜಾ ಮಾಡ್ತಾರಲ್ಲ ಗ್ರೌಂಡಲ್ಲಿ, ಬಿದ್ದು ಎದ್ದು ಒದ್ದಾಡಿ ಆ ಥರ ಫೀಲ್ ಕೊಟ್ಟರು ಎಲ್ಲರೂ. ಸೂಪರ್ ಎಂಜಾಯ್ ಮಾಡಿದ್ರು, ಸೂಪರಾಗಿತ್ತು, ತುಂಬ ಖುಷಿಯಾಯಿತು, ಚೆನ್ನಾಗಿ ಆಟ ಆಡಿದ್ರು. ಆಗ ನಮ್ಮ ರಾಶಿಕನ ಮುಖ ಹಿಂಗು ತಿಂದ ಮಂಗ ಆಯಿತು. ಯಾಕಂದರೆ ಅವಳಿಗೆ ಇವರು ವಿನ್ನಾಗಿ, ಇವಳು ಆಲ್ರೆಡಿ ಇವಳಿಗೆ ಇಷ್ಟ ಇರಲಿಲ್ಲ ಕ್ಯಾಪ್ಟನ್ಸಿಗೆ ಹೋಗೋದು ಗಿಲ್ಲಿ. ಹಾಗಾಗಿ ಗಿಲ್ಲಿ ಹೇಗೋ ಆಡಲ್ಲ, ಆಟ ಆಡಿದ್ರೆ ರಘು ಅಂತ ಹೇಳಿಬಿಟ್ಟು ಅವರಿಬ್ಬರನ್ನ ಇದು ಮಾಡಿರ್ತಾಳೆ. ಆದರೆ ದೇವ್ರದ್ದು ಇದೇ ಬೇರೆ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಾಶಿಕಾ ಒಂದು ಚೂರು ಸ್ಮೈಲ್ ಇಲ್ಲ. ಇವ್ರು ಗೆದ್ದಿದ್ದವಳಿಗೆ ಖುಷಿನೇ ಕೊಡಲಿಲ್ಲ. ಸೂಪರಾಗಿ ಆಡಿ ವಿನ್ನಾದರು. ಇದೆಲ್ಲ ಆದ ತಕ್ಷಣ ಒಂದು ವಿಚಿತ್ರ ನಡೀತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ. ಏನಂತ ಕೇಳಿ ಗಾಯ್ಸ್, ನೀವೆಲ್ಲಿ ಕೇಳ್ತೀರಾ? ನೀವು ಅಲ್ಲಿ ಇದ್ದೀರಾ, ನಾನೇ ಹೇಳ್ತೇನೆ. ಅದೇ ಚೇರಲ್ಲಿ ನಮ್ಮ ಚೈತ್ರ, ಏನು ಚೈತ್ರ, ಬಿಗ್ ಬಾಸ್ ಮನೆ ಚೈತ್ರ ಇದು, ಆ ಥರ ಕೂತ್ಕೊಂಡು ಅಲ್ಲ ಚೈತ್ರ, ದೇವರಿಗೆ ಪೂಜೆ ಮಾಡೋಕ್ಕೆ ಹೋಗ್ತೀಯಾ, ಹತ್ಕೊಂಡು ಕೂರೋಕ್ಕೆ ಹೋಗ್ತೀಯಾ ನೀನು? ಅಶ್ವಿನಿ ಅವರಿಗೆ ಉಗಿದೆ, ಪರ್ಚದೆ, ಮೇಲೆ ಹತ್ತೋಕೆ ಹೋದೆ, ಬಾಯಿಗೆ ಬಂದಾಗೆ
ಕೊಟ್ಟ ಗೊಂಬೆ ಥರ ಸೌಂಡ್ ಮಾಡ್ತೀಯ, ಅವಾಗೇನು ಇಲ್ಲ. ಗಿಲ್ಲಿ ಮಾತ್ರ ನಿನಗಂದಾಗ ನಿನಗೆ ಸಹಿಸ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ, ದುಃಖ ಅಳು. ಇದಲ್ಲ ಗೈಸ್. ಇದು ಏನು ಅಂದರೆ ಇನ್ನು ನಾಡಿದ್ದು ನನಗೆ ಕಳಪೆ ಕೊಡ್ತಾರೆ ನನಗೆ, ಯಾಕಂದರೆ ತೂ ಅಂತ ಉಗ್ದಿದ್ದೀನಿ ಮಾಡಿದ್ದೀನಿ. ಈ ಸಲನೂ ನಂಗೆ ಕಳಪೆ ಪಕ್ಕ. ಎಲ್ಲಿಗೋ ಹೋಗ್ಬಿಟ್ಟು ಯಪ್ಪ ಈ ಅಮ್ಮಂದು ಗೋಳು ಏನು ಗುರು, ಯಪ್ಪ ಇವಳನ್ನ ಎಲ್ಲಿಂದ ಕರ್ಕೊಬಂದರು. ಚೈತ್ರ ನೀನು ಮದುವೆ ಆದ ಹೆಂಗಸು ಈ ಥರ ಬಾಯೆಲ್ಲ ಇಟ್ಕೊಂಡು, ಅಯ್ಯೋ ಬೇಡಮ್ಮ, ಅವಳ ಬಗ್ಗೆ ಮಾತಾಡೋಕ್ಕೆ ಭಯ. ಯಾಕಂದರೆ ಓಡೋಗ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ನಿಂತ್ಕೊಬಿಡ್ತಾಳೆ. ಲಾಸ್ಟಿಗೆ ಹೊರಗೆ ಬಂದುಬಿಟ್ಟು ಮನೆಯಿಂದ ನೋಡಿಬಿಟ್ಟು ನಮಗೂ ಶಾಪ ಹಾಕಿದ್ರು ಆಯಿತು. ಏನೇ ಆಗಲಿ ಗೈಸ್, ಸೂಪರಾಗಿತ್ತು ಬಿಗ್ ಬಾಸು. ನಿನ್ನೆ ಮೊನ್ನೆದೆಲ್ಲ ಎಪಿಸೋಡು ಕೀ ಅಂತ ಜೀರುಂಡೆ ಸೌಂಡ್ ಇದ್ದಿದ್ದು ನಮ್ಮ ಚೈತ್ರಂದು ಮಾತ್ರ. ಆ ಡಿಸ್ಟರ್ಬೆನ್ಸ್ಗಳ ನಡುವೆನೂ ಕೆಲವೊಂದು ಆಟನ ನಾನು ಕಣ್ಣು ತುಂಬಿಕೊಂಡೆ, ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಇವತ್ತೊಂದು ಪ್ರೊಮೋ ಬಿಟ್ಟಿದ್ದಾರೆ. ನಮ್ಮ ರವಿಚಂದ್ರನ್ ಅವರು ಒಂದು ಮೂವಿ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಎಲ್ಲ ಸರಿ ಬರಲಿ ಅವ್ರವ್ರು. ಇದು ನನಗೊಂದು ಡೌಟು, ಮಾರ್ಕ್ ಮೂವಿ ಅದು ಕೂಡ ಇದೆಲ್ಲ ತೋರಿಸಿದ್ರು, ವಿಜಯ್ ಪ್ರಕಾಶ್ ಸರ್ ಮಾತಾಡಿದ್ದು ಫೋನಲ್ಲಿ ಎಲ್ಲವೂ ಆಯಿತಾ. ಈಗ ನೋಡಿದರೆ ರವಿಚಂದ್ರನ್ ಸರ್ ಬಂದಿದ್ದಾರೆ. ನನಗೊಂದೇ ಬಿಗ್ ಬಾಸ್ ಮೇಲೆ ಅಸಮಾಧಾನ. ನಮ್ಮ ಗಿಲ್ಲಿ ಆ್ಯಕ್ಟ್ ಮಾಡಿರೋ ಒಂದು ಡೆವಿಲ್ ಮೂವಿದು ಒಂದು ತೋರಿಸಿದ್ರೆ ಆ ಹುಡುಗ ಎಷ್ಟು ಖುಷಿ ಪಡ್ತಾ ಇದ್ದ. ನಿಮ್ಮ ಹೊರಗಡೆ ಆ ಹೀರೋ ಕಂಡ್ರೆ ಇವ್ರಿಗಿದ್ದು, ಇವ್ರ ಕಂಡ್ರೆ ಅವ್ರಿಗಿದ್ದು, ಅವ್ರ ಫಿಲಮ್ ಬೇರೆ ನಮ್ಮದು ಬೇರೆ, ಏನೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಗಿಲ್ಲಿ ಆ್ಯಕ್ಟ್ ಮಾಡಿರೋದಲ್ವಾ, ಇದರಲ್ಲಿ ಯಾಕೆ ಪಾರ್ಶಾಲಿಟಿ ಮಾಡಬೇಕು, ಹಾಕ್ಬೋದಲ್ವಾ. ನಾವು ಕೂಡ ಜನ ಎಲ್ಲ ಖುಷಿ ಪಡ್ತೀವಲ್ವಾ. ಅಷ್ಟು ಚೆನ್ನಾಗಿ ಗಿಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ನಿಮಗೆ ಬೇರೆದೇನೇ ಇದ್ದರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆ್ಯಕ್ಟ್ ಮಾಡಿರೋ ಮೂವಿ ಅಂತ ಒಂದು ಹಾಕಿ ತೋರಿಸ್ಬೋದಿತ್ತಲ್ವಾ. ಎಷ್ಟೊಂದು ಖುಷಿ ಪಡ್ತಾ ಇದ್ವಿ ಇನ್ನೂ ಅಲ್ವಾ. ಓಕೆ ಗೈಸ್, ಇವ್ರ ಲೆಕ್ಕಾಚಾರಗಳು ಏನೋ ಗೊತ್ತಿಲ್ಲ. ಏನೇ ಆಗಲಿ, ನಿನ್ನೆದು ಎಪಿಸೋಡ್ ನೋಡಿ ನಿಮಗೆ ಏನು ಅನ್ನಿಸ್ತು? ಇವತ್ತು ಪ್ರೊಮೋ ನೋಡಿ ನನಗೇನಂತ ಏನಿದಾಗಿಲ್ಲ. ಮೂವಿ ಪ್ರಮೋಷನಿಗೆ ಬಂದಿದ್ದಾರೆ ಅಷ್ಟೇ. ಮತ್ತು ಏನೋ ಇವತ್ತು ನಾಳೆನೋ ಧನುಷ್ ಧ್ರುವಂತ್ ಮತ್ತು ರಕ್ಷಿತಾ ಸೀಕ್ರೆಟ್ ರೂಮಿಂದ ಹೊರಗೆ ಬರೋ ಇದಿರ್ಬೋದು. ಬಂದಾಗ ಇವ್ರುಗಳೆಲ್ಲ ಕೆಲವರು ಸಂಭ್ರಮ ಪಡ್ತಾ ಇದ್ದವರು ಮುಖಚರ್ಯೆಗಳು ಹೇಗಿರುತ್ತೆ ನೋಡೋಣ ಆಯಿತಾ. ಇಷ್ಟು ಹೇಳಿ ಇವತ್ತಿನ ನನ್ನ ಲಾಗ್ನ ಎಂಡ್ ಮಾಡೋಕ್ಕೆ ಮಾಡ್ತೇನೆ, ಬೇಡವಾ? ನೈಟ್ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಗಾಯ್ಸ್. ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲಪ್ಪ ಹೋಗ್ತೀನಿ. ಆದರೂ ಈ ಥರದೊಂದಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗಾಗಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಲಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಎಷ್ಟು ಸಪೋರ್ಟ್ ಮಾಡ್ತೀರಾ, ಪ್ರೀತಿ ಮಾಡ್ತೀರಾ, ಅಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. Okay guys, bye, take care, I love you all. Justice for Saujanya guys.